ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನನ್ನ ಹಸಿರು ಮನೆ ಬ್ಲಾಗ್ ಚಾನಲನ್ನು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಇವತ್ತೊಂದು ಬಂಗುಡೆ ಗಸಿ ಮಾಡುವ. ತುಂಬಾ ಟೇಸ್ಟಾಗಿರುತ್ತೆ. ಇದನ್ನು ಮಾಡೋದಕ್ಕೆ ನಾನು 1 kg ಬಂಗುಡೆ ತೊಗೊಂಡಿದ್ದೀನಿ. ನೋಡಿ, ದೊಡ್ಡ ದೊಡ್ಡ ಬಂಗುಡೆ ಬಂದಿದೆ. ಮೊದಲಿಗೆ ಇದಕ್ಕೊಂದು ಮಸಾಲೆ ರೆಡಿ ಮಾಡುವ. ಒಂದು 20 ಬ್ಯಾಡಗಿ ಮೆಣಸಿನ್ಕಾಯಿ, ಒಂದು ಅರ್ಧ ಕಡೆ ಕಾಯಿ, ಹುಣಸೆ ಹುಳಿ, ಸ್ವಲ್ಪ ಬೆಳ್ಳುಳ್ಳಿ, ಕೊತ್ತಂಬರಿ ಬೀಜ, ನೀರುಳ್ಳಿ, ಆಮೇಲೆ ಕಾಳು ಮೆಣಸು, ಉದ್ದಿನಬೇಳೆ, ಶಾಜೀರಿಗೆ, ಜೀರಿಗೆ ಮತ್ತು ಓಮ್ ಕಾಳು ಇಷ್ಟನ್ನು ತೊಗೊಂಡಿದ್ದೀನಿ. ಸ್ವಲ್ಪ ತೊಗೊಬೇಕೆಲ್ಲನೂ. ನಾನೀಗ ಮಸಾಲೆ ರೆಡಿ ಮಾಡಿದ್ದೀನಿ. ಮೀನನ್ನು ಕಟ್ ಮಾಡಿಕೊಂಡು ತಗೊಂಡು ಬಂದಿದ್ದೀನಿ. ನೋಡಿ, ಇದಕ್ಕೆ 1 ಚಮಚ ಉಪ್ಪು, ಸ್ವಲ್ಪ ಅರಿಶಿನ ಪುಡಿ ಎರಡನ್ನು ಹಾಕಿ ಮಿಕ್ಸ್ ಮಾಡಿ ಇಟ್ಕೊಳ್ಳುವ. ಇವಾಗ ಇಲ್ಲಿ ಮಸಾಲೆ ನೈಸಾಗಿ ರುಬ್ಬೇಕಿದು. ನೋಡಿ, ರುಬ್ಕೊಂಡು ತೊಗೊಂಬಂದಿದ್ದೀನಿ. ಇದಕ್ಕೆ ಯಾವ ಎಣ್ಣೆ ಏನು ಹಾಕೋದು ಬೇಡ. ತುಂಬಾ ಟೇಸ್ಟಿಯಾಗಿರುತ್ತೆ ಈ ಸಾಂಬಾರು. ನೋಡಿ, ಒಂದು ಅರ್ಧ ಈರುಳ್ಳಿ ಕಟ್ ಮಾಡಿ ಹಾಕಿದ್ದೀನಿ. ಒಂದು ಹಸಿಮೆಣಸಿನ್ಕಾಯಿ ಕಟ್ ಮಾಡಿ ಹಾಗೆ ಹಾಕ್ಕೊಳ್ಬೇಕು ಮಸಾಲೆಗೆ. ನೋಡಿ, ಜಾಸ್ತಿ ದಪ್ಪನೂ ಇರಬಾರ್ದು, ಮಸಾಲೆ ತೆಳ್ಳೂ ಇರಬಾರ್ದು, ಮೀಡಿಯಮ್ ಹದದಲ್ಲೇ ಇರಲಿ. ಈಗ ಕುದೀತಾ ಇರೋ ಸಾರಿಗೆ ಮೀನನ್ನು ಸೇರಿಸ್ಕೊಂಡು ಬಿಡುವ. ನೋಡಿ, ನಾನು ಒಂದೊಂದೇ ಮೀನು ಹಾಕ್ಕೊತಾ ಇದ್ದೀನಿ. ನೋಡಿ, ಹೀಗೆ ಹಾಕಿದ ಮೇಲೆ ಇದಕ್ಕೆ ಯಾವುದೇ ಕಾರಣಕ್ಕೂ ನಾವು ಸೌಟನ್ನು ಹಾಕಬಾರ್ದು. ನೋಡಿ, ಇದೇ ಥರ ಮಾಡಬೇಕು. ಆ ಕಡೆ ಈ ಕಡೆ ಹಿಡ್ಕೊಂಡು ಗಲಗಾಡಿಸಿದರೆ ಸಾರು ಚೆನ್ನಾಗಿ ಕುದ್ಕೊಳ್ಳುತ್ತೆ. ಕೊನೆಯಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಬಿಡುವ. ನೋಡಿ, ಬಂಗುಡೆ ಗಸಿ ರೆಡಿಯಾಗಿದೆ. ಈಗ ಮೀಡಿಯಮ್ ಉರಿಯಲ್ಲಿ ಒಂದು 5 ನಿಮಿಷ ಕುದಿಯೋಕ್ಕೆ ಬಿಟ್ಟಿದ್ದೆ ನಾನು. ನೋಡಿ, ರೆಡಿಯಾಗಿದೆ. ಈಗ ನಮ್ಮ ಕುಚ್ಚಲಕ್ಕಿ ಅನ್ನಕ್ಕೆ ಸೂಪರಾಗಿರುತ್ತೆ ಸಾರು. ನೀವು ಒಂದು ಸಲ ಟ್ರೈ ಮಾಡಿ. ಈಸಿಯಾಗಿರುವಂತಹ ಸಾರಿದು. ನೋಡಿ, ಬಂಗುಡೆ ಎಷ್ಟು ಫ್ರೆಶ್ ಆಗಿದೆ ಅಂತ. ಮತ್ತೊಂದು ವಿಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ. ಬಾಯ್.